ಅಥವಾ ಸಂಬಂಧ ಇದ್ದಾಗ ನಮ್ಗದ್ರ ಬೆಲೆ ಗೊತ್ತೇ ಆಗಲ್ಲ. ಅದನ್ನ ನಾವು ಕಳ್ಕೊಂಡಾಗ್ಲೇ ಗೊತ್ತಾಗೋದು ಅದು ನಮ್ಗೆ ಎಷ್ಟು ಮುಖ್ಯ ಆಗಿತ್ತು ಅಂತ ಹೇಳಿ. ಅದೇ ರೀತಿಯಾಗಿ ಇಲ್ಲೊಬ್ಬ ವ್ಯಕ್ತಿ ತನ್ನ ಪತ್ನಿಗೋಸ್ಕರ ತನ್ನ ಸ್ವಂತ ತಂದೆ ತಾಯಿಯನ್ನೇ ಅಪರಿಚಿತರು ಅಂತ ಹೇಳಿ ನಾಟಕ ಮಾಡ್ತಾನೆ. ಕೊನೆಗೆ ತನ್ನನ್ನು ಹೆತ್ತಿರುವಂತಹ ತಾಯಿಯನ್ನೇ ಕಳ್ಕೋತಾನೆ. ಅದೇ ರೀತಿಯಾಗಿ ಅವನು ಮರುಗುವಂತಹ ಒಂದು ಕಥೆಯನ್ನ ಅಪ್ಪ ಅವ್ವ ಎನ್ನುವಂಥ ಸಾಮಾಜಿಕ ನಾಟಕದ ಮೂಲಕ ಪ್ರದರ್ಶಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ B.Ed ಪ್ರಶಿಕ್ಷಣಾರ್ಥಿಗಳು. ನಾಟಕದ ರಚನೆ ಪರಶುರಾಮ್ ಕಲ್ಯಾಣ್ಕರ್, ಸಂಯೋಜನೆ B.Ed ಪ್ರಶಿಕ್ಷಣಾರ್ಥಿಗಳು ಮತ್ತು ಉಪನ್ಯಾಸಕರು. ನಾಟಕದಲ್ಲಿ ತಂದೆ ಶಿವಪ್ಪನ ಪಾತ್ರದಲ್ಲಿ ಪರಶುರಾಮ, ತಾಯಿ ಗಂಗವ್ವನ ಪಾತ್ರದಲ್ಲಿ ಮನುಷ್ಯ, ಅವರಿಬ್ಬರ ಮಗನಾಗಿ ಶಂಕರುವಿನ ಪಾತ್ರದಲ್ಲಿ ನಿಂಗರಾಜು, ಅವರ ಸೊಸೆ ರಾಣಿ ಪಾತ್ರದಲ್ಲಿ ಪ್ರಾರ್ಥನಾ, ಊರಿನ ಗೌಡನ ಪಾತ್ರದಲ್ಲಿ ಶ್ರೀಕಾಂತ, ಪ್ರಾಂಶುಪಾಲರಾಗಿ ಕಿರಣ್, ವೈದ್ಯ ಪಾತ್ರದಲ್ಲಿ ಪಲ್ಲವಿ, ಇಬ್ಬರು ನರ್ಸ್ಗಳಾಗಿ ಮಧು ಮತ್ತು ಪವಿತ್ರ, ಸೆಕ್ಯೂರಿಟಿ ಆಗಿ ಬಸಪ್ಪ ಅವರು, ಹಾಗೂ ನಾಟಕದ ಸಾಂದರ್ಭಿಕ ವಿವರಣೆಯನ್ನ ನೀಡೋದಕ್ಕೆ ಅಕ್ಕಮ್ಮ ಅವರು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಎಲ್ರಿಗೂ ನಮಸ್ತೆ. ಇಲ್ಲಿ ಒಂದು ಸಾಮಾಜಿಕ ನಾಟಕ ನಡೀತಾ ಇದೆ. ಇಲ್ಲಿ ಒಂದು ಕಾಡು ಮುತ್ಯ ಅನ್ನೋ ಒಂದು ಹಳ್ಳಿ ಐತಿ. ಆ ಹಳ್ಳಿ ಒಳಗ ಒಂದು ದಂಪತಿಗಳು ಇರ್ತಾರ. ಆ ದಂಪತಿಗಳಿಗೆ ಬಹಳ ವರ್ಷಗಳ ನಂತರ ಒಂದು ಗಂಡ್ ಮಗು ಹುಟ್ಟಿರ್ತೈತಿ. ಆ ಗಂಡ್ ಮಗನ ಎಷ್ಟು ಜೋಪಾನ ಮಾಡ್ತಾರಂತೇಳಿ ನೀವ ನೋಡ್ರಿ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ. ಸುತ್ತಿ ಹೊರಳಾಡದಿರು, ಮತ್ತೆ ಹಠ ಮಾಡದಿರು, ನಿದ್ದೆ ಬರುವಳು ಕದ್ದು ಮಲಗು ಮಗುವೆ. ಜೋ 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 ಜೋ. ಹಿಂಗ ಆ ಮಗನ ಜೋಪಾನ ಮಾಡ್ತಿರ್ತಾರ. ಒಂದಿನ ದೀಪಾವಳಿ ಹಬ್ಬ ಬರ್ತೈತಿ. ದೀಪಾವಳಿ ಹಬ್ಬದಾಗ ಮಗ ಪಟಾಕಿ ಹಚ್ತಿರ್ತಾನ. ಮಗನ್ ಕಣ್ಣಿಗೆ ಪಟಾಕಿ ಮತ್ತ ಸಿಡಿದ್ ಗಿಡ್ದಿತ್ ಅಂತ ಹೇಳಿ ತಾಯಿ ಮಗನ್ ಕರ್ಕೊಳಕಂತ ಹೋಗ್ತಾಳ. ಹಿಂಗಿದ್ದಾಗ ತಾಯಿ ಕಣ್ಣಿಗೆ ಪಟಾಕಿ ಮತ್ತ ಸಿಡಿದ ಆಕಿ ತನ್ನ ಕಣ್ಣನ್ನ ತಾನು ಕಳ್ಕೊಂತಾಳ. ಗಂಗು, ಏ ಗಂಗು, ಏನಾತ ಗಂಗು? ಏನ್ ಮಾಡ್ಕೊಂಡಿಯ? ಏನಾತ? ಏನ್ ನಡಿ ದವಾಖಾನೆ ಹೋಗೋ ನಡಿ. ಏನ್ ಮಾಡ್ಕೋತೀಯ ಗಂಗು? ಕಣ್ಸರಿಯ ಬರ್ತಂದಾಗ ಮಗನ್ನ ಬಹಳ ಸುಖ ಸಂತೋಷದಿಂದ ಸಾಕ್ತಾರ. ಮಗಗ ಶಾಲಿನೂ ಕಲಿಸ್ತಾರ. ಮಗುಗ ನೌಕರಿ ಕೊಡ್ಸ್ಬೇಕು ಅನ್ನೋದು ಇವ್ರ ತಲ್ಯಾಗ ಬಾಳ ವಿಚಾರ ಇರ್ತೈತಿ. ಆದ್ರ ಇವ್ರ ಕಡೆ ರೊಕ್ಕ ಇರಂಗಿಲ್ಲ. ಅದಕ್ಕಂತೇಳಿ ಊರ್ ಗೌಡ ಇರ್ತಾನಲ್ರಿ, ಊರ್ ಗೌಡನಂತಕ ಹೊಲದ ಪತ್ರ ಮನಿ ಪತ್ರ ಎಲ್ಲ ಅಡ ಇಟ್ಟು ಸಾಲ ತಗೊಂಬಂದ ಧಾರವಾಡಕ್ಕ ಕಾಲೇಜಿಗೆ ಹಚ್ಚಾಕಂತ ಹೋಗ್ತಾರ. ಹೋಗ್ರಿ, ನೀವು ಖಾಲಿ ಬಿಡ್ತೀರ. ಗಡ ಗಡ ನೀ ಬಾ, ನೀ ಬಿಡ. ಸರ ನಮಸ್ಕಾರ ರೀ. ಸರ ನನ್ನ ಮಗನ್ನ ಸಾಲಿಗೆ ಹಚ್ಬೇಕಾಗಿತ್ತು ರೀ. ಹ್ಞೂ ಸರ. ಸರ ನಾ ಸೈನ್ಸ್ ಮಾಡ್ಬೇಕಂತ ಮಾಡೇನಿ ಸರ್. ಹಾಂ ಸರ್, ನನ್ನ ಮಗ ಚಂದಕ್ಕೆ ಮಾರ್ಕ್ಸ್ ತಗೊಂಡನ್ರಿ. ಸರ ನಮ್ಮೂರ ಗೌಡದನಲ್ಲ ಸರ, ಅವ್ರ ನಿಮ್ ಕಡೆ ಏನೋ ಇರಾಕ್ ಏನೋ ಅವಸ್ಥೆ ಮಾಡ್ಯಾರಂತ್ರಿ. ಇರಾಕ ವ್ಯವಸ್ಥೆ ಮಾಡ್ಯಾರ? ಹೋರಿ. ಹಾ,
ನಮ್ಮ ಕಡೆ ಪಿ ಜಿ ಇದೈತಿ 350 ರೂಪಾಯಿ ಆಕೈತೆ ನೋಡಿ ತಿಂಗ್ಳಕ್ಕೆ ಕೊಡಕ್ಕೆ ತಯಾರದ್ರಿ? 300. ಹ್ಞೂ ಸರ್ ಮಾಡ್ತೇನೆ ರೀ. ಮಾಡ್ತೀರಿ? ಹಂಗಂದ್ರೆ ಇಲ್ಲೊಂದು ಸಹಿ ಹಾಕ್ರಿ ಇಲ್ಲಿ. ಸರ್ ನಂದು ಹೆಬ್ಬಟ್ರಿ. ಹೆಬ್ಬಟ್ಟಾ? ಬಾಯ್ಲಿ ಹಂಗಂದ್ರೆ. ಸರ್ ಇಲ್ಲ ರೀ. ಹಾಂ ನೋಡಪ್ಪ, ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಿಗ್ದು ಹಾಕ್ಯಾರ, ಹಾಂ ಸರ್. ಚಲೋ ಮಾಡ್ಕೊಂಡು ಹೋಗ್ಬೇಕೇನಂದೆ, ಚಲೋ ಕಲಿಬೇಕು. ಹ್ಞೂ ಸರ್, ಹೋಗ್ರಿ ಹೋಗ್ರಿ. ಐದೊಂದು ಕೊಡ್ಪಾಯಿ. ಯಪ್ಪ ಅಲ್ಲಪ್ಪ, ಈಗ ಸರ್ಗೆ ನೋಡಿದ್ರೆ 350 ರೂಪಾಯಿ ಕೊಟ್ಟು ಹಾಸ್ಟೆಲ್ಗೆ ಸೇರಿಸ್ತಾನೆ ಅಂತ ಹೇಳಿಬಿಟ್ಟು, ಅತ್ತಾಗ ಅವಾಗ ನೋಡಿದ್ರೆ ಕಣ್ಣು ಕಾಣಂಗಲ್ಲ, ಆಕಿಗೆ ದವಾಖಾನಿಗೆ ಅಂತಂದು ರೊಕ್ಕ ಬೇಕಾಕತಿ. ಇತ್ತಾಗ ನಂದು ಸಾಲಿ ಖರ್ಚು ಭಾಳ ಆಕತಿ. ಈಗ ನಿನಗೆ ಇದು ದೊಡ್ಡ ಹೊರಿ ಆಕತಿಯಪ್ಪ ಇದು. ಯಪ್ಪ ಅಳಬಾಡಪ್ಪ, ನೀ ಹತ್ತಿರ ನನಗೂ ಅಳ ಬರ್ತದಪ್ಪ, ಅಳಬಾಡಪ್ಪ. ಏ ಹುಚ್ಚ, ಯಾಕೆ ಅಳ್ತೀಯೋ? ಅಳ್ಬೇಡು ಮಗ. ನನಗೆ ಒಬ್ಬವಂತ ಇದ್ದಿದ್ದ ನೀನ ಅಲ್ಲೋ. ನನಗೆ ಸಾಕವ ನೀನ. ನೋಡ, ನಿಮ್ಮಮ್ಮನ ಆಸೆ ಐತಲ್ಲ ಭಾಳ ದೊಡ್ಡದೈತಿ. ಒಂದು ನನ್ನ ಮಗ ಚಂದಕ್ಕೆ ನೌಕರಿ ತಗೊಂಡ ಎಲ್ಲರ ದೊಡ್ಡ ಸಾಹೇಬ ಆಗ್ಬೇಕಂತೇಳಿ ಆಕಿದ ಆಸೆ ಐತಿ. ಆಕಿ ಕುಡ್ಡಿದ್ದು ನಿನಗೆ ಏನೇನೋ ಆಸೆ ಇಟ್ಕೊಂಡಾಳ. ಸರಿಯಪ್ಪ, ನಾನು ಚಂದ ಓದ್ತಾನೆಪ್ಪ. ತಡಿಯೋ ತಡಿ. ಮಗ ಇತ್ತು. ಯಪ್ಪ ಇದು ನನಗೆ ಬ್ಯಾಡ, ನಿನ್ಗ ಗಾಡಿ ಖರ್ಚಿಗೆ ಬೇಕಾಕತಿ, ನೀನ ಒಯ್ದು ಬಿಡಪ್ಪ. ಏ ಇರ್ಲೋ, ಇಟ್ಕೋ ಮಗ. ಇದ ಪ್ಯಾಟಿ ಊರೈತು. ಇಲ್ಲಿ ಪಿಕ್ಚರ್ ಅಂತ ಇಂತು ನೋಡಿ ನೀನು ಹಾಳಾಗಕ್ಕೆ ಹೋಗ್ಬೇಡು ಮಗ. ಇದು ನಿನಗೆ ಏನಾರ ಬೇಕಾದ್ರೆ ನನಗೆ ಒಂದು ಪತ್ರ ಬರ್ರಿ ಆತ? ಹ್ಞೂ ಯಪ್ಪ, ಆಯ್ತು. ಯಪ್ಪ ಅಂದಂಗ ನೀನು ನನ್ನ ಕಡೆ ಚಿಂತೆ ಮಾಡಬೇಡಪ್ಪ. ನೀನು ಅವ್ವನ ಕಡೆ ನೋಡು, ಅವಾಗ ಆರಾಮಿಲ್ಲಾರ್ದಕ್ಕೆ ನೀನು ದುಡಿಮೆ ಅಂತಂದು ಸಾಯ್ಬೇಡ. 3 ಹೊತ್ತು ಊಟ ಮಾಡು, ಹೊಟ್ಟಿ ಕಡೆನೂ ನೋಡ್ಕೊ. ನೀನು ಅವನ್ ಚಂದ ನೋಡ್ಕೋಯಪ್ಪ, ನಾ ಚಂದಾಗ ಓದ್ತಾನೆ. ಹೂನು ಮಗ. ಒಂದು ಎಲ್ಲರೂ ನೋಡ, ನನ್ನ ಆಸೆನೂ ಅದ ಐತಿ. ಎಲ್ಲರೂ ಕಲ್ತ ಒಂದು ದೊಡ್ಡ ನೌಕರಿ ತಗೋ ಆತ? ಆಯ್ತು. ನಾ ಬರ್ಲಪ್ಪ. ಹಾ ಸರಿ ಹಾಕಿರಾತ. ಹಾ ನಾ ಬರ್ಲ. ಹಾ ಸರಿಯಪ್ಪ. ಆ, 23. ಯಜಮಾನ್ರು ಹೋಗಿ ಭಾಳ ಹೊತ್ತಾತು. ಬಂದೇನ ಇಲ್ಲಿ? ಏನ್ ಬರ್ತಾರೋ ಏನ್? ಹುಡುಗನ್ ಚಾಲಿದ್ ಏನಾತೇನೋಪ್ಪ. ಗಂಗು ಚಿಂತೆ ಮಾಡತ್ತಿರ್ಬೋದು. ಈ ಸಂತಿ ತಗೊಂಬರೋ ತನಕ ಯಪ್ಪ ಎಷ್ಟು ತುಟ್ಟಿ ಆಯಿತು. ಮೊದಲ ಸಾಲದ ಹೊರಿ ಐತಿ. ಏನು ಮಾಡಬೇಕು ಏನು ತಿಳಿವಲ್ಲ. ಗಂಗು ಗಂಗು ತಡಿಯ ಬಾ ಇಲ್ಲಿ ಬಾ. ಹಾಂ ಅಪ್ಪ ಏನದನ್ರಿ? ಅವ ಬಂದಿಲ್ಲ, ಅಲ್ಲದಾನ. ಶಾಲಿಗೆ ಹಚ್ಚಿ ಬಂದ್ರೆ ಹೂನ ಹಚ್ಚ ಬಂದೇನಿ. ಮಾಸ್ತರ್ ಏನ್ರ ಅನ್ನತಿದ್ದೆ? ಅವ್ರು ಏನಿಲ್ಲ, ಅವ್ರ ನನ್ನ ಮಗ ಚಂದಾಕ ಮಾರ್ಕ್ಸ್ ತಗೊಂಡಾನಂತ. ಅವ ಚಲೋ ದೊಡ್ಡ ಸಾಹೇಬ್ ಅಕ್ಕನಂತ ಹೇಳ ಕಳ್ಸ್ಯಾರ. ಇಲ್ಲ ನಮ್ಮೂರ ಗೌಡ ಅದಾನಲ್ಲ, ಅವನ ಕಡೆ ನಮ್ಮ ಮನೆ ಆಸ್ತಿ ಪತ್ರ ಆಯ್ತಲ್ಲ ಎಲ್ಲ ಇಟ್ಟು ಬಂದೇನಿ. ನನ್ನ ಮಗನ ಅವನ ದುಡ್ಡು ಕೊಟ್ಟು ಹಚ್ಚ ಬಂದೇನಲ್ಲಿ. ಹೂನ ಮತ್ತೇನ? ಅಲ್ಲ ನನ್ನ ಮಗನಿಗಿಂತ ಆಸ್ತಿ ದೊಡ್ಡದಾತೇನ ನಿನಗೆ? ಮಗನಿಗಿಂತ ಅತಿ ದೊಡ್ಡದಲ್ರಿ. ಗೌಡ ಸರಸರಿಕ ಬಂದ 1 ರೂಪಾಯಿಗ 10 ರೂಪಾಯಿ ಬಡ್ಡಿ ತಗೋತಾನ. ಅಂತಂದ್ರಾಗ ಗೌಡ ಕಡೆ ಸಾಲ ಮಾಡ್ರಿ ಇರೋ ಒಂದ್ ಮನಿನ ಮಾರೋದಾಗ್ತೈತ್ರಿ ನಾವ. ಅಲ್ಲ ನನ್ನ ಮಗ ಚಂದಕ್ಕೆ ಒಂದು ದೊಡ್ಡ ನೌಕರಿ ತಗೋತಾನಂದ್ರ
ಯಪ್ಪ ನಿನ್ನಗ ಒಂದು ದೊಡ್ಡ ಹೆಸರು ತರ್ತಾನ ತಗೋ. ನೀ ಏನು ಚಿಂತೆ ಮಾಡ್ತಿ? ತಡಿ ನೋಡ, ನನ್ನ ಮಗ ಚಂದಾಕ ದೊಡ್ಡ ಸಾಲಿ ಕಲ್ತ ಸಾಹೇಬ್ ಆದ್ನಂದ್ರ ನೀನು ಇಲ್ಲಿರಂಗಿಲ್ಲ, ಅಲ್ಲಿರ್ತಿ ನೋಡ. ಈಗ ನಾ ಹೊಲದ ಕಡೆ ಹೋಗ್ತೇನೆ, ನೀ ಇಲ್ಲಿ ಕುಂದ್ರ ಸುಮ್ಮನಾತ. ನಂಗ ಅಲ್ಲಿ ಹಕ್ಕಿ ಕಡೆ ಬಿಟ್ಟು ಹೋಗ್ರಿ. ಇಟ ಶಗಣ ಅದು ಹೋಗದ ಇಡ್ತೇನ್ರಿ. ಏ ಬ್ಯಾಡ, ನಾ ಎಲ್ಲ ಕೆಲಸ ಮಾಡಿಟ್ಟೇನಿ. ಈಗ ನೀ ಕುಂದ್ರ ಸುಮ್ಮನೆ. ಅದನ್ನು ನೀವ ಮಾಡಿದ್ರೆ ಹ್ಞೂ ಎಲ್ಲ ನೀವ ಮಾಡೋಂಗಾತ್ ನೋಡ್ರಿ. ಗಂಗು, ಹಾ ರೀ, ನಾ ಬರ್ತೇನ. ಹೊಂಟ್ರೆ ಹ್ಞೂನ. ಹೋಗ್ಬರ್ರಿ. ಆತ್ ರೀ, ಹೋದ್ರೇನವ ದೇವ್ರು ಭಾಳ ಸುಮಾರು ಮಾಡಿದ್ ಬಾಳೆ. ಇರೋ 2 ಕಾಣ್ ಕಿತ್ಕೊಂಡ ಮಗನ್ ನೋಡ್ಲಾರ್ದಂತ ಪರಿಸ್ಥಿತಿ ಅಂದ. ಮಗ ಮುಂದೆ ದೊಡ್ಡ IAS ಆಫೀಸರ್ದು ಆದ್ರೆ ಹೆಂಗೆ ಯಾಕಂಡ್ಲೆ ನೋಡ್ಲೆ ಯವ್ವ. ಇಂಥ ಪರಿಸ್ಥಿತಿ ಅಂತ ಯಾವಾಗೂ ಬರಬಾರ್ದು. ದೇವ್ರ ಎಂಥ ಸ್ಥಿತಿ ತಂದೆಪ್ಪ. ನೀಯನ್ನ ಕಾಯಬೇಕು, ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ಮಗಗ ಶಾಲಿಗೆ ಹಚ್ಚಾಕ ಅಂತೇಳಿ ಊರ್ ಗೌಡನ್ ಕಡೆ ಸಾಲ ತಗೊಂಡಿರ್ತಾನಲ್ರಿ. ಆ ಸಾಲ ತಗೊಂಡಿಂದ ಇವ್ರ ಪರಿಸ್ಥಿತಿ ಏನಕತ್ತೆ ಅಂದ್ರ, ದಿನ ಊರ್ ಗೌಡ ಮನೆ ಬಾಗ್ಲಕ್ ಬರೋದು, ನನ್ನ ಸಾಲ ಕೊಡು, ಬಡ್ಡಿ ಕೊಡು, ಅಸಲ್ ಕೊಡು ಅಂತೇಳಿ ದಿನ ಇವ್ರಿಗೆ ಕಿರುಕುಳ ಕೊಡ್ತಿರ್ತಾನ. ಅದನ್ನ ಇವ್ರು ಹೆಂಗ್ ತಡ್ಕೊಂತಾರ ಅಂತೇಳಿ ನೀವ ನೋಡ್ರಿ. ಗೌಡ್ರ ಗೌಡ್ರ ಬರ್ರಿ, ಕುಂದ್ರ ಬರ್ರಿ ಗೌಡ್ರ. ಬಾಯ್ ಮಾಡ್ಬೇಡ್ರಿ ಗೌಡ್ರ, ಊರನ ಮುಂದೆಲ್ಲ ನೋಡ್ತಾರ. ಕುಂದ್ರ ಬರ್ರಿ, ಅವರು ಕೆಲ್ಸಕ್ಕೆ ಹೋಗ್ಯಾರಿ ಗೌಡ್ರ. ಕುಂದ್ರ ಬರ್ರಿ, ಹಂಗ ಅನ್ಬೇಡ್ರಿ ಗೌಡ್ರ. ಕುಂದ್ರ ಬರ್ರಿ, ಕುಂತ್ ಮಾತಾಡ್ಬರ್ರಿ, ನಿಮ್ ಕಾಲ್ ಬೀಳ್ತೀನಿ. ಸಾಲ ಕೊಟ್ಟ 4 ವರ್ಷ ಆಯ್ತು, ಬಡ್ಡಿ ಇಲ್ಲ, ಅಸಲಿಲ್ಲ, ನಾಟಕ ತಿರುಗಿ ನಾಟಕ. ಇಲ್ರಿ ಗೌಡ್ರ, ಕೊಟ್ಟಿರಿ, ಬಾಯ್ ಮಾಡಕ್ ಹೋಗ್ಬೇಡ್ರಿ. ಏಯ್, ನೋಡತಾರಿ ಗೌಡ್ರ, ಬಾಯ್ ಮಾಡಕ್ ಹೋಗ್ಬೇಡ್ರಿ. ಪೊಲೀಸರ ಹಾಕೊಂತೀನಿ, ನನ್ನ ಸಾಲ ಕೊಳಿದಂದ್ರ ಒತ್ತವರೆಗೆ ಹಾಕ್ತೀನಿ ಮನೆಯಿಂದ. ಹಂಗ ಅನ್ನಕ್ ಹೋಗ್ಬೇಡ್ರಿ ಗೌಡ್ರ, ಕೊಟ್ಟ ನಿಮ್ ಸಾಲ ತೀರಿಸ್ತೀವಿ. ಮಗ ನೌಕರಿ ಮಾಡಕಂತೇಳಿ ದೂರ ಇಟ್ಟೇವ್ರಿ, ನೌಕರಿ ಮಾಡಿ ನಿಮ್ ಸಾಲ ತೀರಿಸ್ತಾನ್ರಿ ಗೌಡ್ರ. ನಾನು ನಿಮ್ ಕೊನೆ ದಿನ ಸಾಲ ತೀರಿಸ್ಲಿಕ್ಕಂದ್ರ ಒತ್ ಮನೆಯಿಂದ ಹೊರಗೆ ಹಾಕಿ ಮನೆ ಜಪ್ತಿ ಮಾಡ್ಬೇಕೈತಿ. ಗೌಡ್ರ ಹಂಗ ಅನ್ಬೇಡ್ರಿ, ನಿಮ್ ಕಾಲ್ ಬೀಳ್ತೀನಿ ಗೌಡ್ರ. ಗೌಡ್ರ ದೇವ್ರ ಎಂತ ಪರಿಸ್ಥಿತಿ ಅಂದೇವ್ ಮಾರಯ್ಯ. ಇರೋ ಒಂದ್ ಮನಿನೂ ಅಡ ಇಟ್ಕೊಂಡ, ಲಾಸ್ಟಿಗೆ ಅದನ್ನೂ ಜಪ್ತಿ ಮಾಡ್ತಾನಂತ. ಮಗ ನೋಡ್ರ 4 ವರ್ಷದ ಹೊತ್ತಾತ. ಇಂದು ಬರ್ತಾನ, ನಾ ಬರ್ತಾನಂದ್ರ ಒಂದು ಪತ್ತೆ ಇಲ್ಲ. ಎಲ್ಲಿಂದ ಬಂದೇವ ಯಪ್ಪ, ಎಂತ ಪರಿಸ್ಥಿತಿ ಅಂದಿ. ಯಪ್ಪ ಏನು ಸೆಕ್ಕಿನೋ. ಎಲ್ಲೋದ್ಲಿಕ್ಕೆ? ಗಂಗು, ಗಂಗು, ಅಯ್ಯ ಹಿಂಗೆ ಕುಂತಾಳಿಕೆ? ಗಂಗು ಏನತ್ತ? ರೀ ಬಂದ್ರೆ ನೀರ್ ತದನ್ ತಡೀರಿ. ಅಯ್ಯ ನಿನಗೇನಾಗೈತಿ ಹೇಳಿ ನನಗೆ. ಹಿಂಗೆ ಕುಂತಿ? ನೀರ್ ಕೊಡ್ದಂಗ್ ಕುಡೀರಿ. ಬೇಡ ಬಾ, ಇಲ್ಲಿ ಬಾ. ಏನಾತ್ ನಿನಗೆ ನನಗೆ ಹೇಳ. ರೀ ಊರ್ ಗೌಡ್ರು ಬಂದಿದ್ರು. ಗೌಡ್ರು ಬಂದಿದ್ರ? ಯಾಕ? ನಾವು ಮಾಡಿದ ಸಾಲಕ್ಕ ಮನಿ ಜಪ್ತಿ ಮಾಡ್ತೇನಂದ. ಇವತ್ತರ ನಾಡ್ರ ಕೊಡ್ಲಿಕ್ಕಾರ ಮನಿನ ತಗೊಂಡ ನನ್ನ ಹೆಸರು ಮೇಲೆ ಬರ್ಸ್ಕೊತೀನಿ ಗೌಡ. ನನ್ನ ಹೆಸರು ಮೇಲೆ ಬರ್ಸ್ಕೊತೀನಿ ತಾನು. ಗೌಡ ಯಪ್ಪ ಹೇಳಿದ್ನಲ್ಲೋ, ನನ್ನ ಮಗ ಚಂದಕ್ಕೆಲ್ಲರ ನೌಕರಿ ತಗೊಂಡಂದ್ರೆ ನಿನ್ನ ಸಾಲ ತೀರಿಸ್ತೇನೋ ಅಂತೇಳಿ ಹೇಳಿದ್ದೆ. ಅಲ್ಲ ಆ ಗೌಡ ಇಷ್ಟು ಬೇಗನೆ ಬಂದ್ಬಿಟ್ನ. ಗಂಗು, ಇನ್ನು ಆ ಗೌಡ ಅದಾನಲ್ಲ, ದೊಡ್ಡ ಹಿರಿಯ ಮನುಷ್ಯ. ಅವ
ಏನು ಬೇಕಾದ ಮಾಡ್ತಾನ. ನಮ್ಮದೇನು ಉಳ್ದಿಲ್ಲೀಗ. ನಡಿ, ಅವ್ ಹೇಳಿದ ಮಾತಿನ ಪ್ರಕಾರ ಎಲ್ಲ ನಮ್ಮ ಆಸ್ತಿ ಮನಿ ಎಲ್ಲ ಅವ್ನು ತೊಗೊಂಡು ಹೋಗ್ಬಿಡ್ತಾನೀಗ. ನಮ್ಮದೇನು ಉಳ್ದಿಲ್ಲ. ಅವ್ನ ಸಾಲ ತೀರ್ಸ್ಬೇಕಂದ್ರೆ ಎಲ್ಲರೂ ಹೋಗಿ ಕೂಲಿ ನಾಲಿ ಮಾಡಿ ಬಂದ ಅವನ ಸಾಲ ತೀರ್ಸ್ಬೇಕಷ್ಟೆ. ನಡಿ ಗಂಗು, ಈ ಊರಿನ ರೀ ನಾ ಏನು ಉಳ್ದಿಲ್ಲ. ಯಪ್ಪ ಬಿಡ್ಬೇಕಲ್ಲ ಊರ. ಇಷ್ಟು ದಿನ ಇದ್ದು ಊರ. ತರ್ತಾನ್ರಿ ಊರ್ ತಗೋದ್ ಬೇಡ. ಊರ್ ಗೌಡನ್ ಸಾಲ ತೀರ್ಸಾಕಾಗ್ದ ಹೊಲದ ಪತ್ರ ಮನಿ ಪತ್ರ ಎಲ್ಲ ಊರ್ ಗೌಡನ್ ಅಂತಕ ಬಿಟ್ಟು ಎಲ್ಲ ಅವಂಗ ಮಾರಿ ಊರ್ ಬಿಟ್ಟು ಹೊಕ್ಕಾರ. ಇತ್ತಾಗ ಮಗ ಶಾಲಿ ಕಲಿಯಾಕಂತ ಬಂದಿರ್ತಾನಲ್ರಿ, ಮಗ ಶಾಲಿ ಕಲಿಯೋದೊಂದ್ ಬಿಟ್ಟು ಎಲ್ಲ ಮಾಡ್ತಿರ್ತಾನ. ಕಂಡ್ ಹುಡ್ಗ್ಯಾರ ಜೋಡ್ಗಿ ತಿರ್ಗಾಡ್ಕೊಂತ ದೊಡ್ಡ ಸಾವ್ಕಾರ ಮಗಳನ್ನ ಮದುವೆಯಾಗಿ ಆರಾಮ್ ಇರ್ತಾನ. ಎಷ್ಟು ದಿನ ಅಂತ ಹೀಗೆ ಇರೋದು? ಹಂಗಿದ್ರ ಮದುವೆ ಆಗ್ಬಿಡ ನನ್ನ. ಹಾ, ನಿಮ್ಮ ಅಪ್ಪ ಅಮ್ಮನ ಕರೆಸಿ ಮಾತಾಡ್ಸ್ಬೋದಲ್ಲ. ಅಪ್ಪ ಅಮ್ಮನ? ಯಾಕೆ, ಏನಾಯ್ತು? ನನಗೆ ಅಪ್ಪ ಅಮ್ಮ ಅಂತ ಯಾರು ಇಲ್ಲ ರಾಣಿ. ನಾನೊಬ್ಬ ಅನಾಥ. ಹೌದಾ? ಹೇಗಿದ್ರು ನಾ ಅಪ್ಪ ಅಮ್ಮನಿಗೆ ಒಬ್ಳೆ ಮಗಳು. ನೀನು ನಮ್ಮ ಮನೆ ಅಳಿಯನಾಗಿ ಇರ್ಬೋದಲ್ಲ. ಹಾಗಿದ್ರೆ ಚೆನ್ನಾಗೇ ಆಯ್ತಲ್ಲ ರಾಣಿ. ಹಾಗಿದ್ರೆ ನೀ ಅನ್ಕೊಂಡಂಗೆ ಆಗಲಿ. ನಾನು ನಿನ್ನ ಮದುವೆ ಆಗಿ ನಿಮ್ಮ ಮನೇಲೇ ಇರ್ತೇನೆ ರಾಣಿ. ಹಾಗಿದ್ರೆ ಹಾ, ಬನ್ನಿ ನಮ್ಮ ಜೊತೆ ಹೋಗೋಣ. ಆಯ್ತು ರಾಣಿ. ತಂದೆ ತಾಯಿ ಇದ್ರೂ ಕೂಡ ಸುಳ್ಳು ಹೇಳಿ ಸಾವ್ಕಾರ ಮಗಳನ್ನ ಮದುವೆ ಆಗಿರ್ತಾನ. ಒಂದಿನ ತಂದೆಗೆ ರೊಕ್ಕ ಕಳಿಸಿ ಸಂಶಯ ಬರ್ತೈತಿ. ಅದಕ್ಕೆ ಕಾಲೇಜಿನ ಪ್ರಿನ್ಸಿಪಾಲ್ ಹತ್ರ ಬಂದು ಕೇಳಿದಾಗ ಅವ್ರ ಪ್ರೀತಿ ಪ್ರೇಮ ಮದುವೆ ಆಗಿದ್ದ ವಿಷಯ ಎಲ್ಲ ಗೊತ್ತಾಕೈತಿ. ಮುಂದೆ ಅವ್ರ ಪರಿಸ್ಥಿತಿ ಏನಕ್ಕಂತೇಳಿ ನೋಡ್ರಿ. ಅಲ್ಲ ಸಾತು ಇದು ಹೌದೇನ ಅವತ್ತು ಬಂದಿದ್ದ? ಹೌದು. ಹಾಂ ಸರ್ ಅದಾರ. ಸರ್ ನಮಸ್ಕಾರ ರೀ. ಬನ್ರಿ ಏನಾಗಬೇಕಾಯ್ತು? ಸರ್ ನನ್ನ ಮಗ ನೋಡ್ಬೇಕಾಗಿತ್ತು ರೀ. ನಿಮ್ಮ ಮಗ? ಹ್ಞೂ ರೀ. ಯಾರು ನಿಮ್ಮ ಮಗ? ಸರ್ ನನ್ನ ಮಗ ಶಂಕರು ಕುಲಕರ್ಣಿ ಸರ್. ಓ, ಶಂಕರ ಕುಲಕರ್ಣಿನಾ? ಹ್ಞೂ ಸರ್. ಶಂಕರ ಕುಲಕರ್ಣಿದ ಮದುವೆ ಆಯ್ತಲ್ಲಪ್ಪ. ಮದುವೆ? ಯಪ್ಪ, ಎಲ್ಲದನ್ ಸರ? ಏನೋ ಗೊತ್ತಿಲ್ಲಪ್ಪ, ನಂಗೆ ಮದುವೆ ಆಗೈತೆ ಅಂತೇಳಿ ಅಷ್ಟೇ ಗೊತ್ತು. ಸರ್ ಎಲ್ಲದನ್ ಹೇಳ್ರಿ. ಗೊತ್ತಿಲ್ಲ ಸರ್ ಅವನ್ನ. ಗೊತ್ತಿಲ್ಲಪ್ಪ. ಮದುವೆ ಆಗ್ಯಾನ ಅನ್ನತ್ತೀರಿ ಸರ್. ಒಂದು ಸ್ವಲ್ಪ ಹೇಳಿದ್ರೆ ನಾನೇ ನೋಡ್ಕೊಂಡ್ ಬರ್ತಿದ್ದೆ ಸರ್ ಅವಂಗ. ಗೊತ್ತಿಲ್ಲಪ್ಪ ನಂಗೆ. ಸರ್ ನಿಮ್ಮ ದಯಿಂದ ಹೇಳ್ರಿ ಸರ್. ಗೊತ್ತಿಲ್ಲಪ್ಪ, ಎಷ್ಟೆಲ್ಲ ಹೇಳಬೇಕು ಸರ್? ನಿಮ್ಮ ಕಾಲು ಗೊತ್ತಿಲ್ಲಪ್ಪ. ಗೊತ್ತಿಲ್ಲ ಎಷ್ಟು ಸಲ ಹೇಳ್ಬೇಕಪ್ಪ? ಯಪ್ಪ, ಯಾರು ಹೇಳಕ್ ತಯಾರಿಲ್ಲೋ. ಮಗ ಮದುವೆ ಆಗ್ಯಾನ. ಏನು ತಿಳಿತಿಲ್ಲ ಯಪ್ಪ. ಅಲ್ಲ, ನನ್ನ ಮಗ ಏನಾರ ಒಂದು ಮಾಡಿದ್ದ ನನ್ನ ಒಳ್ಳೇದೋಸ್ಕರ ಮಾಡಿರಂತು. ನಮ್ಮ ಬಡತನ ನೋಡಿ ಮಾಡಿರ್ತಾನ. ಇದು ಮಾತ
ಗಂಗುಗೆ ಹೇಳು ಬೇಡು ಆಕೆಗೆ ಹೇಳಿದ್ರ ಏನು ಅನ್ಕೋತಾಳು ಏನು ತಿಳಿವಲ್ದ. ಏನಾರ ಇರಲಿ ಒಂದು ಮಾತು ನನ್ನ ನೆನಪು ಎಣಿಸ್ಕೊಂಡಲ್ಲ ಹೇಳಿಬಿಡ್ತೀನಿ, ಏನಾಗಲಿ. ಯಪ್ಪ ಯಜಮಾನ್ರು ಹೋಗಿ ಬಾಳೋತತ್ ಬರ್ತಾರೋ ಇಲ್ಲ, ಏನು ಹುಡುಗ ಸಿಕ್ಕೋ ಇಲ್ಲ ಹುಡುಗನ್ ಕರ್ಕೊಂಡ್ಬರ್ತೇನೆ ಅಂತ ಹೋದಾರ, ಎಲ್ಲದಾರೋ ಏನೋ. ಈಗ ಹಿಂಗೆ ಗಂಗು ಬಂದ್ರಿ ಯಾರಿ ಬರ್ರಿ. ಅಪ್ಪಯ್ಯ ಏ ಅಪ್ಪಯ್ಯ ಬಂದೇನು? ಬಾ ಬಾ ನನ್ನ ಮಗ ಬಂದಿಲ್ಲ, ಬಾ ಎಲ್ಲದನ್ರಿ ಅಪ್ಪ ಎಲ್ಲದಾನ? ನಿಂದ್ರ ಬಂದ ತಡಿ. ಇಲ್ಲಿ ಕುಂದ್ರ ಇಲ್ಲಿ ಕುಂದ್ರ. ಅಪ್ಪ ಆರಾಮದನನ್ರಿ? ಹೂನ ಆರಾಮದಾನ. ಚಂದಗ ಶಾಲಿ ಕಲಿಯೋದು ಓದೋದ್ರಾಗೆಲ್ಲ ಫಸ್ಟ್ ಬರತಾನಿಲ್ಲ ನನ್ನ ಮಗ? ಅವ ಹೇಳ್ರಿ ಫಸ್ಟ್ ಬರತಾನಿಲ್ಲೋ? ನಿನಗೊಂದು ಖುಷಿ ವಿಚಾರ ಗೊತ್ತೇನ? ಅಂದ್ರ ನನ್ನ ಮಗ ಡಾಕ್ಟರ್ ಆದ, ಡಾಕ್ಟರ್ ಆಗ್ತೇನೆ ಅಂತ ಹೇಳತ್ತಿದ್ರಿ, ಆದನ್ರಿ? ರೀ ತಡಿ ನನ್ನ ಮಗ ಬಾಯ್ ಇಲ್ವಾ, ನನ್ನ ಮಗ ಒಂದು ದೊಡ್ಡ ಮಗಳನ್ನ ನೋಡಿ, ದೊಡ್ಡ ಸಾಹುಕಾರ ನಮ್ಮ ಮಗಳನ್ನ ನೋಡಿ ಮದುವೆ ಆಗ್ಯಾನಂತ. ಏನಂದ್ರಿ? ನನ್ನ ಮಗ ದೊಡ್ಡ ಸಾಹುಕಾರನ ಮಗಳನ್ನ ನೋಡಿ ಮದುವೆ ಆಗ್ಯಾನಂತ. ಏನ್ ಹೇಳತ್ತೀರಿ ನೀವ? ಓದಾಕಂತ ಊರ್ ಬಿಟ್ಟು ಊರಿಗೆ ಕಳ್ಸೇವಿ ನಾವು, ಊರ್ ಬಿಟ್ಟು ಬಂದ ದುಡ್ದವಂಗ ಕಳ್ಸಾತೇವ್ ರೊಕ್ಕ, ಅಂತ ಮಗ ಮದುವೆಗೆ ಅಂತ ಹೇಳ್ತೀರ? ಏನ್ ಹೇಳ್ತೀರಿ ನೀವು? ಅಯ್ಯ ಹಿಂಗೆ ಮಾಡತ್ತೇಳಿಕೆ? ನಾ ಏನ್ ಕೇಳತ್ತೇನ್ರಿ? ಮಗ ಎಲ್ಲ ನಾನು ಕರ್ಕೊಂಬರವ್ರ ಅವ್ನು. ಇಲ್ಲ ನನ್ನ ಮಗ ಅದಾನಲ್ಲ, ಏನಾರ ಒಂದು ಯೋಚನೆ ಮಾಡಿರ್ತಾನ ತಗೋ. ಏನ್ ಯೋಚನೆ ಮಾಡ್ತಾನ್ರಿ? ಹಡ್ದಪ್ಪ ಅವ್ನು ಯೋಚನೆ ಇಲ್ಲ ಅವಂಗ. ಮದುವೆಗೆ ಅಂತ ನೀವ್ ಹೇಳ್ತೀರಿ, ಕರ್ಕೊಂಬರೋದ್ ಬಿಟ್ಟು ಅಲ್ಲಿ ಮದುವೆಗೆ ಅಂತಂದ್ರೆ ಚಂದಾಗ ನಕ್ಕೊಂಡ್ ಬಂದು ಇಲ್ಲಿ ಹೇಳ್ತೀರಿ ನೀವು. ಅಲ್ಲ ನನ್ನ ಮಗ ನಮ್ಮ ಬಡತನ ನೋಡಿ, ಅಲ್ಲ ನಮ್ಮ ರೊಟ್ಟಿ ಜಾರಿ ತುಪ್ಪದಾಗ ಬಿತ್ತ. ಹಡದಪ್ಪ ಅವನ ನೆನಪಿಲ್ಲ ನಿನ್ನ ಮಗಗ, ಇನ್ನ ನಮ್ಮ ರೊಟ್ಟಿ ಜಾರ್ ತುಪ್ಪಾಗ ಬೀಳ್ತೈತೆ. ಹಡದಪ್ಪ ಅವ ನೆನಪಿದ್ರ ಕರೆದ್ ಮದ್ವಿ ಮಾಡ್ಕೋತಿದ್ದ. ಯವ್ವ ನಾ ಇಂಥ ಹುಡುಗಿ ನೋಡೇನಿ ಮದ್ವಿ ಮಾಡ್ಕೊತ ಅಂತ ಹೇಳ್ತಿದ್ದ. ಅಂತವ ನಮ್ಮ ರೊಟ್ಟಿ ಜಾರ್ ತುಪ್ಪಾಗ ಬಿದ್ದಂತ ನೀವ್ ಹೇಳ್ತೀರಿ ಅಂದ್ರ ನನ್ನ ಮೇಲೆ ನೋಡ್ತಾನಂತ ಮಾಡಿರಿ. ಬಿಡ್ರಿ ಭ್ರಮೆ ಬಿಡ್ರಿ, ಮಗನ ಮ್ಯಾಲಿನ ಮೋಹ ಕಡಿಮೆ ಮಾಡ್ಕೋರಿ. ಗಂಗು ಏನಾರಾಗಲಿ ಒಂದ್ಸರಿ ನನ್ನ ಮಗ ದೊಡ್ಡ ಪ್ಯಾಟ್ ಆಗದಾನಂತ, ದೊಡ್ಡ ಮನ್ಯಾಗ ಅದಾನಂತ. ಅವ ಒಂದ್ಸರಿ ನೋಡ್ಕೊಂಬರೋ ನಡಿ, ನಿನಗೂ ಆಸೆ ಆಗತ್ತಿಲ್ಲ? ನಾ ಸುತಾರಾಮ ಅವ್ನ ಮನಿಗೆ ಬರೋಲ್ಲ, ಬೇಕಾರ ನೋಡ್ಕೊಂಬ. ಹಿಂಗೆ ಮಾಡ್ತೀಯ? ನಡಿ. ನನಗ ನಿನ್ನ ಮಗನ ಮೇಲೆ ಮೋಹ ಹೋಗೈತಿ, ಬೇಡ. ಹಿಂಗೆ ಮಾಡ್ತೀಯ? ನನ್ನ ಮಗನ್ ನೋಡಂಬ ತಡಿ, ಬಂದ ತಡಿ. ನನ್ನ ಮಗನ ಮನಿ ದೊಡ್ಡದೈತಿ, ನಮ್ಮ ಬಟ್ಟೆ ಎಲ್ಲ ಹಂಗೆ ಕರ್ಕೊಂಡು ಹೋಗೋಣ. ಹೇಳಾತಿನಿಲ್ಲ ಮಾರಯ್ಯ ಬ್ಯಾಡ ಅಂತೇಳಿ. ತಡಿ ಬಾ, ಅಲ್ಲಿ ನನ್ನ ಮಗ ಅದಾನಲ್ಲ ಒಂದು ದೊಡ್ಡ ಮನಿ ಕಟ್ಸಾನಂತ ಬಾ. ದೊಡ್ಡ ಮನಿ ತಗೊಂಡು ಏನ್ ಮಾಡ್ತೀರಿ? ಓ ಯಪ್ಪ, ಹಡ್ದಪ್ಪ ಅವ ನೆನಪಿಲ್ಲ ನಿನ್ನ ಮಗಗ. ಬರೇ ದೊಡ್ಡ ಮನಿ ಅಂತೇಳಿ ನೀ ಅಂತಿ. ತಂದೆ ತಾಯಿಗೆ ಇಲ್ಲ ಅಂತೇಳಿ ಸುಳ್ಳು ಹೇಳಿ ಮದುವೆ ಆದ ಮಗನ್ ನೋಡಾಕಂತೇಳಿ ತಂದೆ ಖುಷಿಯೊಳಗ ತಾಯಿ ದುಃಖದಾಗ ಧಾರವಾಡ ಸಿಟಿಗೆ ಬರ್ತಾರ. ಸಿಟಿ ಎಲ್ಲ ತಿರ್ಗಾಡಿ ಅಂತೂ ಇಂತೂ ಮಗನ ಮನೆ ಹುಡುಕಿ ಮಗನ ಮನೆ ಬಾಗ್ಲಕ್ಕೆ ಬಂದು ನಿಂದಿರ್ತಾರ. ಬಾ ಮತ್ ಹೊಂಟೆ ಅವ್ನು, ನಾ ಹೇಳಾದಂಗೆ ಕೇಳ್ರಿ, ಏನ್ರ ಹಿಂದಾನು ಇಲ್ಲ. ಈ ಪ್ಯಾಟೆ ಆಯ್ತು ಬಾ, ಇಲ್ಲಿ ನೋಡ ಎಷ್ಟು ದೊಡ್ಡ ಮನಿಗಳದಾವ ನೋಡಿ, ಇಲ್ಲಿ ನೋಡ ನೀ ಕಾಣತಿಲ್ಲಲ್ಲ. ಆಪರೇಷನ್ ಮಾಡಿಸ್ತೇನಂದ್ರಿ ಈಗೇನ್ ಕಣ್ಕಂತಾವ? ಅದನ್ನ ನನ್ನ ಮಗ ಅದಾನಲ್ಲ, ಈಗ ನೀನು ಆಪರೇಷನ್ ಮಾಡ್ತಾನ ತಗೋ. ಮಗನ ಮೇಲೆ ಬಾಳ್ ನಂಬಿಕೆ ಅಪ್ಪ ನಿನಗ, ಬಾಳ್ ನಂಬಿಕೆ. ಅಲ್ಲ ದೊಡ್ಡ ಸಾಹುಕಾರನ ಮದುವೆ ಆಗ್ಯಾನಂತ ಮಗನ. ಅಲ್ಲ ನಿನಗೆ ಆಪರೇಷನ್ ಮಾಡಂಗಿಲ್ಲ ನಾವು? ಏನಾಯ್ತು ಯಾರಿಗ ಬಾ, ಇಲ್ಲಿ ಯಾರು ಗೊಂತಾರ ಬಾ. ನನ್ನ ಮಗನ ಮನಿ ನೋಡಿ ಎಷ್ಟು ದೊಡ್ಡದೈತಿ ಯಪ್ಪ. ಇಲ್ಲಿ ನೋಡ ಬಾ, ಹೋಗಂಬ. ನಿಲ್ಪ ಯಜಮಾನೆ ಎಲ್ಲ ಉಂಟಿ ಇದನ್ನೇನು ಧರ್ಮಛತ್ರ ಮಾಡಿ ಏನು ಹೇಳ್ದಕ್ಕದ ನುಗ್ಗತಿ? ಸರ್ ನನ್ನ ಮಗನ ಮನಿ ರೀ ಸರ್ ಇದೆ. ನಿನ್ನ ಮಗನ ಮನೆ ಏನೈತಿ ಪ್ರೂಫ್ ತೋರ್ಸ. ಸರ್ ತಡೀರಿ, ಇಡಿ ಸಾಕಾಸು ಹೊರಗೆ
ಹುಷಾರ್ ನೋಡು. ಇಲ್ಲ ಎಲ್ಲ ಇಟ್ನ ಎಲ್ಲಿಟ್ಟಿ ನೋಡ್ಕೋ. ಮತ್ತ ದುಗ್ಸೆ ಬಿಡ್ತಾರ ಮಂದಿ, ನಮ್ಗೆ ಹಳ್ಳಿ ಮಂದಿ ಹಂಗ ಅಲ್ಲಿ. ಏ ಏ ಅವ ನನ್ಗೆ ತಿಳಿಯಂಗಿಲ್ಲ ಅಂತೇಳಿ ನಾನು ಎಲ್ಲರ ಕಳಿತೇನೆ, ಕೈಯಾಗ ಬರೋದು ಕಳ್ಸ್ಯಾನ ನೋಡಿ. ಇಲ್ಲಿ ನೋಡಿ ಸರ್, ಇದ ನೋಡ್ರಿ. ಅಲ್ಪ ನಮ್ಮ ಸಾವುಕಾರ ನೋಡ್ರ ಹಂಗ ನೀನ್ ನೋಡ್ರಿ ಹಿಂಗ ನಡಿ ಎಲ್ಲಿ ನಡ್ಯವ್. ಇಲ್ಲ ಸರ್, ನನ್ನ ಮಗನ ಮನಿ ಸರ್, ದೊಡ್ಡ ಮನಿ ಏ ವಾಚ್ಮನ್, ಏ ಬಿಡಪ್ಪ ಅವ್ರನ್ನ ಒಳಗೆ ಬಿಡ. ನನ್ನ ಮಗ ಕರಿಯತನ ಅವ್ರ ಅವ್ರು ನಮ್ಮ ಹಳ್ಳಿಯವ್ರ ರಾಣಿ. ನೀನು ಸಸಿನ ಅದಾಳ ಬಾ, ಅಲ್ಲಿ ನೋಡಮ್ ಬಾ, ಅವ್ರಿಗೆ ಎಷ್ಟು ಚಂದ. ನಿಂತ್ಕೊಳ್ಳಿ. ಯಾರು ಬರಕ್ಕೆ ಹೇಳಿದ್ ನಿಮಗಿಲ್ಲಿ? ಏನಾದ್ರೂ ಇದ್ರೆ ನಾನೇ ಹೇಳಿ ಕಳಿಸ್ತೇನೆ ಅಂತ ಹೇಳಿರ್ಲಿಲ್ಲ ನಿಮ್ಗೆ? ನಾ ಹೇಳಿಲ್ರಿ ಇವಂಗ ನಮ್ದು ನೆನಪು ಹಾರೈತಿ. ಇವ ಇಲ್ಲಿದ ಹುಡುಗಿ ನೋಡ್ಕೊಂಡ ಆರಾಮದ ನಡ್ರಿ, ನಮ್ಮ ಮನೆಗೆ ಹೋಗೋಣ ನಡ್ರಿ. ಯವ್ವ ಸ್ವಲ್ಪ ಹೊತ್ತ ಸುಮ್ನಿರ. ನೋಡಪ್ಪ, ನಾನು ಏನಾರ ಇದ್ರ ಬರುವಾಕ ಹೇಳ್ತಿದ್ದೆ ನಿಮ್ಗೆ. ಈಗ ಬಂದ ಬಿಟ್ಟಿರಿ. ಈಗ ಹಿಂಗ ನಡೆದಾರಿಗೆ ಹೋದ್ರ ನಾನು ಏನ್ ತಿಳ್ಕೊಳಕಿಲ್ಲ. ಯಾರ ಬಂದ್ರೆ ಯಾರ ಹೋದ್ರ ಅಂತ ನನ್ನ ಮೇಲೆ ಅನುಮಾನ ಪಡ್ತಾಳಕ್ಕೆ. ನಮಗ ಮಗನ್ ಚಿಂತಿ, ಮಗಗ ಹೆಂಡತಿ ಚಿಂತಿ ನೋಡ್ರಿ. ಈಗೂ ಹೆಂಡತಿದ ಯೋಚನೆ ಮಾಡ್ತಾನವ. ಈಗ ಬರುದು ಬಂದ್ ಬಿಟ್ಟಿರಿ. ಈಗ ಇಲ್ಲೇ ಎಲ್ಲಾರ ಒಂದ್ ಕಡೆ ಉಳ್ಕೊ ಅಂದ್ರಿ ಅಂತ ಬರ್ರಿ ಒಳಗ. ರೀ ಹ್ಞೂಯಪ್ಪ. ನೀವು ಕೈಯಾಗ ಶಕ್ತಿ ಐತ್ರಿ, ನಾವ್ ದುಡ್ಕೊಂತೀವಿ ನಂಬರ್. ಈ ಮಗನ ಮನ್ಯಾಗ ನಾವ್ ಇರೋದ್ ಬ್ಯಾಡ. ಏನ ಇರ್ರಿ, ನನ್ನ ಮಗ ಅದನ ಬಾ, ಏನ ಮಾಡ್ತಾನ ಬಾ. ಹೇಳ್ರಿ ನನ್ ಮಾತು ಆಯೇ ಬಿಡ, ದೇವ್ರದನ ಬಾ. ಆದ್ರ ಒಂದ್ ನಿಮಿಷ, ಇಲ್ಲಿ ನೀವು ನನ್ನ ತಂದೆ ತಾಯಿ ಅಂತಂದು ನಾ ಹೇಳೋವರೆಗೂ ಯಾರಿಗೂ ಗೊತ್ತಾಗಬಾರ್ದ. ಸಮಯ ಸಂದರ್ಭ ಅಂತ ಬಂದಾಗ ನಾನೇ ಎಲ್ಲರಿಗೂ ತಿಳಿ ಹೇಳ್ತಾನೆ. ಇದು ಹೆಂಗೈತಪ್ಪ ನಿನಗ? ನಿನ್ ಒಪ್ಪಿಗೆ ಇದೆ? ನಡಿತೈತಿ. ಹಾ ಬರ್ರಿ ಒಳಗ. ಬಂದಂಗ ಮಾಡ್ಕೊಂಡು ಹೋಗ್ತೀನಿ ಊರಿ ಅಳ್ಗಾಡ್ಸಂಗ್ ತಲೆ ಅಳ್ಗಾಡ್ಸ್ರ ಏನ್ ಹೇಳ್ತಾನ ಅದನ್ನ ಕೇಳ್ರಿ ನೀವು. ಬಾ. ಇಲ್ಲಿ ಬಾನ, ಇಲ್ಲಿ ಬಾ. ಇಲ್ಲೇ ಒಂದ್ ಕಡೆ ಇರ್ರಿ. ಒಂದ್ ನಿಮಿಷ ಅನ್ನಂಗ. ರಾಣಿ ಕುಂದ್ರಿಲ್, ರಾಣಿ ಓ ಬಂದೆ 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 ಹೇಳಿ. ರಾಣಿ, ಇವ್ರು ನಮ್ಮ ಹಳ್ಳಿಯವ್ರ ಅದಾರ. ಸಿಟಿಗೆ ಅಂತಂದು ಕೆಲಸ ಹುಡ್ಕೊಂತ ಬಂದಿದ್ರ. ನಾನು ನಿನಗೆ ಕೆಲಸ ಹಗರಕತ್ತಂತಂದು ಕೆಲಸ ಇಲ್ಲೇ ಮಾಡ್ಕೊಂಡಿರಿ ಅಂತಂದು ಹೇಳ್ಬಿಟ್ಟನಿ. ಚಲೋ ಐತ್ರಿ. ಅಂದಂಗ ಅವ್ರಿಗೆ ಏನ್ ನೋಡ ಅದು ಸ್ವಲ್ಪ ಏನು ಹೇಳಿಕೊಟ್ಟ ಕುಂದ್ರ ನಾನು ಸ್ವಲ್ಪ ಇಲ್ಲೇ ಹೊರಗೆ ಅಡ್ಡಾಡಿ ಬರ್ತಾನೆ. ಏನ? ಹಾ ಸರಿ, ಹುಷಾರು. ಹಾನ್ರಿ. ಯಾರಪ್ಪ ನಿನ್ ಹೆಸರೇನು? ಅಮ್ಮ, ನನ್ನ ಹೆಸರು ರೀ ಶಿವಪ್ಪ ರೀ. ಇವಳು ಅವಳ ನನ್ನ ಹೆಂಡತಿ ಗಂಗವ್ವ ರೀ. ಏನೇನ್ ಕೆಲಸ ಮಾಡ್ತೀರಿ ನೀವು? ಅಮ್ಮ, ಮನ್ಯಾಗಿಂದ ಎಲ್ಲಾ ಕೆಲಸ ಮಾಡ್ತೀವ್ರಿ. ಅವಳು ಮಾಡ್ತಾಳಲ್ಲ, ನೀ ಏನ್ ಮಾಡ್ತೀಯ? ಇಲ್ಲಮ್ಮ, ನಾ ಆಕಿಗೆ ಹೇಳ್ಕೊಡ್ತೀನಿ ರೀ. ನಾನು ಎಲ್ಲ ಹೊರಗಿನ ಕೆಲಸ, ಮನೆ ಕೆಲಸ ನಾನು ಮಾಡ್ತೀನಿ ರೀ. ಅದೆಲ್ಲ ಬೇಡ, ನೀನು ಮನೆ ಮುಂದಿರೋ ತೋಟದಲ್ಲಿ ಕೆಲಸ ಮಾಡು. ಅವಳು ತರಕಾರಿ ಗಿರ್ಕಾರಿ ಎಲ್ಲ ಕೊಚ್ಕೊಂಡು ಮನೆ ಹೋಗಿನೆಲ್ಲ ಒರೆಸ್ಲಿ ಸ್ವಲ್ಪ. ಹ್ಞೂ ರೀ, ಎಲ್ಲ ಹೇಳ್ತೀನಿ ತಗೋ. ನಾನ್ ಬರ್ತೀನಿ ಆಮೇಲೆ. ಸರಿ ಕೆಲಸ ಮಾಡ್ಬೇಕು ಆಯ್ತಾ? ಹ್ಞೂ ರೀ, ಹ್ಞೂ ರೀ ಬಂದ್ಯಾಕ ಸೊಸಿನ ಹ್ಞೂನ, ನನ್ನ ಸೊಸೆ ಅಕ್ಕಿ ನೋಡಕ್ ಚಂದಾಳು ಏನ್ ಅವನಂಗ ಅದಾಳು? ಇಲ್ಲೋ, ಎಷ್ಟು ಚಂದ ಅದಾಳ ಗೊತ್ತೈತಿ. ಚಂದದಾಳ. ದೇವ್ರ ಚಲೋ ಮಾಡಿದ್ ಬಿಡ್ರಿ. ಚಂದ ಐತ್ ಬಾ. ಗುಣ ಚಲೋ ಇದ್ರ ಸಾಕ್ರಿಪ್ಪ. ಅವ್ರ ಚಂದಗೆ ಇರ್ಲಿ, ನಮ್ಮದ್ರ ಏನಾಗೋದೈತಿ? ಇಲ್ಲ ತಡಿ ಗಂಗು, ಸಾವುಕಾರ್ತಿ ಹೇಳ ನಿನಗೆ ಇತ್ತು ಇದ ತರಕಾರಿನ ತರಕಾರಿ ಇಲ್ಲಿ ಕುಂತ ಕೊಚ್ಚ, ನಾನು ಅಲ್ಲಿ ಹೋಗಿ ಎಲ್ಲ ಕೆಲಸ ಮಾಡ್ಬರ್ತೀನಿ. ಆತ್ರಿ, ನಡೀತಾ? ಅಷ್ಟೊತ್ತಿಗೆ ಡೌಟ್ ಇದೆ. ನಾನು ಸಾತೈತಿ, ಏನು ಮಾಡಬೇಕು ಏನು ಅರ್ಥ ಆಗೋಲ್ಲ. ಕಾಲಿಗಿಲ್ ಎಲ್ಲ ನೋವಾತೈತಿ. ಯಪ್ಪ, ಹೆಂಗೆ ಮಾಡ್ಲಿ ಕೆಲಸ? ಅಕ್ಕಿ ನೋಡಿದ್ರೆ ಹಂಗೆ, ನಾ ನೋಡಿದ್ರೆ ಹಿಂಗೆ, ನನ್ನ ಮಗ ನೋಡಿದ್ರೆ ಹಂಗೆ. ಯಪ್ಪ, ಎಲ್ಲ ಅಡುಗೆ ಮಾಡಿ ಹೋಗಿ ಬಡಿಸ್ಬೇಕಂತ ಎಲ್ಲ ಬಡಿಸಿ. ಯಪ್ಪ, ನನ್ನ ಮಗಂಗೆ ಬಡಿಸೋ ಕಾಲ ಬಂತಲ್ಲ. ಏನಿರಲಿ, ವಿಧಿ ಆಟ
ಏನು ಮಾಡಕ್ಕೆ ಬರಂಗಿಲ್ಲ. ಗಂಡು ಮಗನ ಯಾಕಡದೆ ನನ್ನವ್ವ, ಗಂಡು ಮಗನ ಯಾಕಡದೆ ನನ್ನವ್ವ, ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ, ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ, ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ. ಗಂಡು ಮಗನ ಯಾಕಡದೆ ನನ್ನವ್ವ, ಗಂಡು ಮಗನ ಯಾಕಡದೆ ನನ್ನವ್ವ, ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ, ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ, ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ. ಗಂಗು ಬಾ ಇದಿಡ. ಯವ್ವ ಬಾ, ಎಲ್ಲ ಕೆಲಸ ಮುಗಿಸಿದ್ಯಾ? ಹಾಂ ಬಾ, ಉಂಡಿಯಾ? ಬಾ, ಇಲ್ಲಿ ಮನೆ ಒರೆಸ್ಬೇಕಂತ ನಾನು ಹೋಗಿ ಸಂತೆ ಮಾಡ್ಕೊಂಡು ಬರ್ತೀನಿ. ಆತ ತಡಿ, ಬಾ ಇಡಿ. ಇದು ನೀರ, ಈ ನೀರಿಂದ್ರ ಇಲ್ಲಿ ಬಟ್ಟೆ ಇಡ್ರಿ. ಇಲ್ಲೆಲ್ಲ ಹಂಗೆ ಹಿಂಗೆ ಕೈ ಆಡಿಸ್ಕೊಂಡು ನೀವು ಒರೆಸ. ನಿಂಗೆ ಆಗಿಲ್ಲ ಅಂದ್ರೆ ಬಿಟ್ಟಾಕ, ನಾ ಮಾಡ್ತೀನಿ. ಆತ ನಾ ಬರಲ, ಸಂತಿಗೆ ಹೋಗಿ ಬರ್ತೀನಿ. ಹಾಂ ಹಾಂ ನಾ ಉಂಡೇನ ಅಲ್ಲ, ನನ್ನ ಮಗನ ಮನ್ಯಾಗ ಏನು ಕಡಿಮೆ ಐತ ನನಗೆ? ಹಾಂ ಬಾ, ಸರಿ ನೀನು ಮಾಡಿ, ನಾ ಬರಲೆ. ಸರಿ ಬರ್ತೇನ ಗಂಗು. ಮಗನ ಮನ್ಯಾಗ ಕೂಲಿ ಹಾಲಾಗಿ ಕೆಲಸ ಮಾಡ್ತಾ ಇರ್ತಾರ. ಹಿಂಗೆ ಒಂದಿನ ತಾಯಿ ನೆಲ ಒರೆಸ್ತಾ ಇರ್ತಾಳ. ಸೊಸಿ ಮ್ಯಾಗಿಂದ ಫೋನ್ ನೋಡ್ಕೊಂಡು ಬರುವಾಗ ನೆಲಕ್ಕೆ ಕಾಲು ಜಾರಿ ಬೀಳ್ತಾಳ. ಅದನ್ನ ನೋಡಿ ಮಗ ತಾಯಿ ಜೋಡಿ ಎಷ್ಟು ಕ್ರೂರವಾಗಿ ನಡ್ಕೊಂತಾನಂತ ನೋಡ್ರಿ. ರಾಣಿ ರಾಣಿ ಏನಾಯ್ತು ರಾಣಿ? ಏ ಸಗಿಯ ಮುದುಕಿ ರಾಣಿ, ಏನಾಯ್ತು ರಾಣಿ? ರಾಣಿ ಸಗಿ ಏ ಮುದುಕಿ, ನೋಡ್ಕೊಂಡು ಕೆಲಸ ಮಾಡಕ್ ಬರಲ್ಲ ನಿನಗ? ಹಾ, ಚಲೋ ಇದ್ದು ಸಂಸಾರದ ಗಂಡ ಏಂತಿ ಒಂಥರ ಕೆರಡಿ ಬಿಟ್ಟಾಗಿರಿ ನೀವು. ನಿಮ್ಮನ್ನ ಆವಾಜ. ಏ ಗಂಗು, ಗಂಗು, ಏ ಹೇಳ. ಏ ಗಂಗು, ಏ ಅಲ್ಲಲೇ ಹೆತ್ತಾಯ ಹೊಡಿತಿ, ಅಲ್ಲಲೇ ತಿಳಿಯಂಗಿಲ್ಲ ನನಗ. ಗಂಗು, ವಾಚ್ಮನ್ ನೀನಾರ ಬಾಪ್ಪ ಇಲ್ಲಿ. ಗಂಗು ಹೇಳ್ದೆ ಅಲ್ಲೋ, ನನಗ ಎಲ್ಲ ಗಿನಿಗೆ ಹೇಳ್ದಂಗೆ ಹೇಳಿದ್ಲು, ನಾನ ಕೇಳಿಲ್ಲ. ನನ್ನ ಮಗನಿಗೆ ನನ್ನ ತಲೆ ಮ್ಯಾಗ ನಾನ ಒರ್ಸ್ಕೊಂಡ್ಬಿಟ್ನು. ಆಕಿ ಒಂದು ಮಾತು ನಾನು ಕೇಳಕ್ಕೆ ಹೋಗಿಲ್ಲ. ಆಕಿ ಒಂದು ಮಾತು ಹೇಳಿದ್ ನಾ ಕೇಳಿದ್ದಿದ್ರ ಇಷ್ಟೊತ್ತು ತನಕ ನನ್ನ ಮಗನ ಎಲ್ಲೋ ಇಟ್ಕೋತಿತ್ತು. ಅವ್ರು ನಿಮ್ಮ ಅಪ್ಪ ಅಮ್ಮನ ಹೇಳ್ರಿ, ಅವ್ರು ನಿಮ್ಮ ಅಪ್ಪ ಅಮ್ಮನ? ಹೌದು ರಾಣಿ, ಹೌದು. ಆದ್ರೆ ರಾಣಿ ಅದು ಹಾಗಲ್ಲ ರಾಣಿ, ಇದೆಲ್ಲ ಅಪ್ಪ ಅಮ್ಮನ ನೋಡ್ಕೊಳ್ದಿರೋ ನೀನು ಒಂದ್ ಮನುಷ್ಯನ? ರಾಣಿ ಅದು ಹಾಗಲ್ಲ ರಾಣಿ, ಅದರಿಂದ ಅಪ್ಪ ಅಮ್ಮನ ನೋಡ್ಕೊಳ್ದಿರೋ ನೀನು ನನ್ನ ಹೆಂಗ್ ನೋಡ್ಕೊಳ್ತೀಯ?
ರಾಣಿ ನನ್ನ ಮಾತು ಕೇಳ ರಾಣಿ, ಅದು ಹಾಗಲ್ಲ ರಾಣಿ. ಏನು ಹೇಳ್ಬೇಡ, ಮುಖ ತೋರಿಸ್ಬೇಡ, ಹೋಗು ನೀನು. ರಾಣಿ 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 ಏನಾಯ್ತ್ರಿ ಏನಾಯ್ತ್ರಿ? ಎದ್ದೇಳ್ರಿ ಎದ್ದೇಳ್ರಿ. ವಾಚ್ಮ್ಯಾನ್ ವಾಚ್ಮ್ಯಾನ್ ಏನಾಯ್ತು ಮೇಡಮ್? ಏನಾಯ್ತು? ಎದ್ದೇಳ್ರಿ, ಆಸ್ಪತ್ರೆಗೆ ಹೋಗೋಣ, ಕರ್ಕೊಂಡು ಹೋಗು. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು. ಹಗೆಯಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲಿ ದೈವವು ಕಾಯದು. ಕತ್ತಲನು ಮಣಿಸೋಕೆ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನೋ. ಹೇಳ, ನನಗೋಸ್ಕರ ಆದ್ರೂ ಹೇಳ ಗಂಗು. ಗಂಗು, ನಿನ್ನ ಬಿಟ್ಟು ನಾ ಹೆಂಗಿರ್ಲ ಗಂಗು. ಗಂಗು, ನಿನಗೋಸ್ಕರ ನಾ ಜೀವ ಇಟ್ಟೇನಲ್ಲ. ಹೇಳ ಗಂಗು, ಹೇಳ ಗಂಗು. ನನಗಿರಕ್ಕಾಗಲ್ಲ, ನಿನ್ನ ಬಿಟ್ಟಿರಕ್ಕಾಗಲ್ಲ ಗಂಗು. ನನ್ನ ಜೀವನ ಗಂಗು. ಇಷ್ಟು ದಿನ ಜೊತೆಗಿದ್ದ ಗಂಗು. ಪೇಷಂಟ್ ಕಡೆಯವ್ರನ್ನ ಕರೀರಿ. ಡಾಕ್ಟ್ರೇ ಡಾಕ್ಟ್ರೇ, ನನ್ನ ಗಂಡನಿಗೆ ಏನಾಯ್ತು ಡಾಕ್ಟ್ರೇ? ಏನಾಗಿದೆ ಡಾಕ್ಟ್ರೇ? ನೀವು ಸ್ವಲ್ಪ ಧೈರ್ಯ ತಗೊಳ್ಳಿ. ಯಾಕೆ ಡಾಕ್ಟ್ರೇ? ಏನಾಗಿದೆ ಡಾಕ್ಟ್ರೇ? ನಿಮ್ಮ ಗಂಡನಿಗೆ ಹಾರ್ಟ್ನಲ್ಲಿ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ. ಹಾರ್ಟ್ ಚೇಂಜ್ ಮಾಡಲಿಲ್ಲ ಅಂದ್ರೆ ಅವ್ರು ಬದುಕುಳಿಯೋದು ತುಂಬಾ ಕಷ್ಟ. ಡಾಕ್ಟ್ರೇ, ಏನಾದರೂ ಮಾಡಿ ನನ್ನ ಗಂಡನ ಉಳಿಸ್ಕೊಡಿ ಡಾಕ್ಟ್ರೇ. ಎಷ್ಟು ಡಾಕ್ಟ್ರನ್ನ ಕರೆಸಿದ್ರು ಪರವಾಗಿಲ್ಲ, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಟ್ರೇ. ಹೇಗಾದರೂ ಮಾಡಿ ನನ್ನ ಗಂಡನ ಉಳಿಸ್ಕೊಡಿ ಡಾಕ್ಟ್ರೇ. ನಿಮ್ಮ ಗಂಡನ್ನ ಉಳಿಸ್ಬೋದು, ಆದ್ರೆ ನಿಮ್ಮ ಗಂಡನ್ಗೆ ಹಾರ್ಟ್ ಡೊನೇಟ್ ಮಾಡೋರು ಯಾರಾದರೂ ಒಬ್ರು ಬೇಕಾಗಿದ್ದಾರೆ. ನಿಮಗೆ ಗೊತ್ತಾ? ನನಗೆ ಯಾರು ಗೊತ್ತಿಲ್ಲ ಡಾಕ್ಟ್ರೇ, ನೀವೇ ಹೇಗಾದರೂ ಮಾಡಿ ಉಳಿಸ್ಕೊಡ್ಬೇಕು ಡಾಕ್ಟ್ರೇ. ಹೌದಾ? ನಾವು ನಮ್ಮ ಕಡೆ ಎಲ್ಲ ನೋಡಿ ವ್ಯವಸ್ಥೆ ಮಾಡಿ ನಿಮ್ಗೆ ಹೇಳ್ತೇವೆ. ಹಾ ಸರಿ ಡಾಕ್ಟ್ರೇ, ಹೇಗಾದರೂ ಮಾಡಿ ನನ್ನ ಗಂಡನ ಉಳಿಸ್ಕೊಡಿ ಡಾಕ್ಟ್ರೇ. ಗಂಗು, ಹೇಳ, ಕಣ್ ತೆಗಿಯ ಗಂಗು. ನಿನ್ನ ಮ್ಯಾಗ ಜೀವನ ಇಟ್ಟನ ಗಂಗು. ಯಜಮಾನ್ರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ಬಯಾರ, ನಿಮ್ಮ ಹೆಂಡತಿ ಇರೋದೇನ ಇನ್ನೊಬ್ರಿಗೆ ದಾನ ಮಾಡ್ಬೋದಾ? ಹೆಂಡತಿ ನೋಡಿ, ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಹೆಂಡತಿ ಹಬ್ಬ ಅಂದ್ರೆ ಒಂದಿನ ಬದುಕ್ಬೋದು ಅಷ್ಟೇ. ನೋಡಿ, ಯೋಚನೆ ಮಾಡಿ. ಬಯಾರ, ಇಲ್ಲ ಬಯಾರ, ನನ್ನ ಹೆಂಡತಿ ನನ್ನ ಜೊತೆಗ ಎಷ್ಟು ದಿನ ಇರ್ತಾಳಲ್ಲ, ನನ್ನ ಜೊತೆನೇ ಇರಲಿ. ನಾನು ಬಿಟ್ಕೊಡಂಗಿಲ್ಲ ಆಕೆಗೆ. ನಿಮ್ಮ ಹೆಂಡತಿ ಹಬ್ಬ ಅಂದ್ರೆ ಒಂದಿನ ಅಷ್ಟೇ ಬದುಕೋದು. ಅವ್ರ ಜೀವ ಇಟ್ಕೊಂಡು ಏನು ಮಾಡ್ತೀರಾ? ನಿಮ್ಮಿಂದಾಗಿ ಇನ್ನೊಂದು ಜೀವ ಉಳಿತದೆ ಅನ್ನೋ ತೃಪ್ತಿ ಆದರೂ ನಿಮ್ಗೆ ಇರ್ತದೆ. ನೋಡಿ, ಯೋಚನೆ ಮಾಡಿ. ಇಲ್ರಿ ಬಾಯರ, ನನ್ನ ಹೆಂಡತಿಗೆ ನಾನು ಬಿಟ್ಕೊಡಲ್ರಿ. ನೀವು ಏನೇ ಹೇಳಿ. ನೋಡಿ ಯಜಮಾನ್ರೆ, ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿ. ನಿಮ್ಮಿಂದಾಗಿ ಇನ್ನೊಂದು ಜೀವ ಉಳಿತದೆ ಅನ್ನೋ ನೆಮ್ಮದಿ ಆದರೂ ನಿಮ್ಗೆ ಇರ್ತದೆ. ಇನ್ನೊಂದು ಜೀವ? ಯವ್ವ, ನೀವು ಹೇಳ್ತಿರೋದು ನೋಡಿದ್ರೆ ಇನ್ನೊಂದು ಒಂದು ದಿನ ಅನ್ನತ್ತೀರಿ. ನನ್ನ ಹೆಂಡ್ತಿ ಇನ್ನು ಎಲ್ಲ ಮತ್ತೊಂದು ಜೀವದಾಗ ಇರ್ತಾಳಂದ್ರೆ ಇರಲಿ ಬಯ್ಯಾರ, ತೆಗೀರಿ. ನನ್ನ ಹೆಂಡತಿ ನನ್ನ ಬದಲಿ ಇನ್ನೊಂದು ಜೀವದಾಗ್ರ ಜೀವಂತ ಇರ್ತಾಳಲ್ಲ, ಅದು ತಗೊಂಡೋಗ್ರಿ. ನರ್ಸ್ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಆಪ್ರೇಷನ್ನಿಗೆ. ಗಂಗು, ಇಷ್ಟು ದಿನ ಜೊತೆಗಿದೆಯಲ್ಲ,
ಅಲ್ಲ ಜೀವಕ್ಕೆ ಜೀವ ಕೊಡ್ತೇನಂತ ಹೇಳಿದ್ದಿ, ಈಗ ನನಗಿಂತ ಮುಂಚೆ ನಾ ಓದ್ನಲ್ಲ, ನಾ ಒಬ್ಬನೇ ಇದ್ದೆ, ಏನು ಮಾಡ್ಲ? ಯವ್ವ, ಆ ದೇವ್ರು ನನಗಾರ ಕರ್ಕೋಬಾರ್ದ? ನನ್ನ ಮಗನ್ನ ನೋಡಾಕಂತೆ ಬಂದ ಇಷ್ಟೆಲ್ಲ ರಾಧಾಂತ ಮಾಡ್ದಂಗ ಸುಮ್ಮನೆ ಎಲ್ಲರೂ ಒಂದು ಹಳ್ಳಿಯಾಗ ಇದ್ರೆ ಚಲೋ ಆಗಿತ್ತಲ್ಲ ಗಂಗು. ಅವ್ವ, ನೀನು ಒಂದು ಮಾತು ಕೇಳಿಲ್ಲಲ್ಲ ಅವ್ವ. ಆಪರೇಷನ್ ಸಕ್ಸಸ್ ಆಗಿದೆ, ಪೇಷಂಟ್ ಕಡೆಯವರಿಗೆ ತಿಳಿಸ್ಬಿಡಿ. ಡಾಕ್ಟ್ರೆ ಏನಾಯ್ತು ಡಾಕ್ಟ್ರೆ? ಗಂಗು ಗಂಗು ನೀವು ಗಂಗು, ನೀವು ಗಂಗು. ಖುಷಿ ಪಡಿ, ಯಾಕಂದ್ರೆ ನಿಮ್ ಗಂಡ ಬದುಕಿದ್ದಾರೆ. ನಿಮ್ ಗಂಡ ಮತ್ತೆ ಗಂಗು. ಮೊದ್ಲಿನ ತರನೇ ಹೇಳ. ಆಗಿದ್ದಾರೆ. ಹೋಗಿ ನೋಡ್ಬೋದು ನೀವು. ಯವ್ವ ಗಂಗು. ಯವ್ವ, ಗಂಗು. ಇವಾಗ ಹೇಗಿದ್ದೀರಾ? ಯವ್ವ, ಗಂಗು. ಈಗ ಪರವಾಗಿಲ್ಲ ಡಾಕ್ಟ್ರೆ, ಈಗ ನೆಮ್ಮದಿ ಆರಾಮ ಅನಿಸ್ತದೆ ಡಾಕ್ಟ್ರೆ. ಯವ್ವ, ನನ್ನ ಜೀವನ ಕಾಪಾಡಿಬಿಟ್ಟೆ ಡಾಕ್ಟ್ರೆ, ತುಂಬ ಧನ್ಯವಾದಗಳು. ನಿಮ್ ಜೀವನ ಉಳಿಸಿದ್ದು ನಾನಲ್ಲ, ನಿಮಗೆ ಹಾರ್ಟ್ ಡೊನೇಟ್ ಮಾಡಿರೋರು ಇನ್ನೊಂದು ವಾರ್ಡಲ್ಲಿ ಇದ್ದಾರೆ. ಹಾಗಿದ್ರೆ ಅವ್ರನ್ನ ನಾನು ನೋಡ್ಬೇಕಲ್ಲ ಡಾಕ್ಟ್ರೆ? ರಾಣಿ, ನಾನು ನೋಡ್ಬೇಕು ಡಾಕ್ಟ್ರೆ. ಹೌದು ಡಾಕ್ಟ್ರೆ, ನಾನು ನೋಡ್ಬೇಕು ಅವರನ್ನ. ನೀವು ಈಗ ಅಲ್ಲಿ ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಡಾಕ್ಟ್ರೆ, ಇದಕ್ಕೆ ನೀವೇನಾದರೂ ವ್ಯವಸ್ಥೆ ಮಾಡ್ಕೊಳ್ಬೇಕು ಡಾಕ್ಟ್ರೆ. ನಾವು ಅವ್ರನ್ನ ನೋಡ್ಲೇಬೇಕು ಡಾಕ್ಟ್ರೆ. ನನಗೆ ಪುನರ್ಜನ್ಮವನ್ನು ಕೊಟ್ಟಂತ ಆ ದೇವರುಗಳನ್ನ ನಾನು ನೋಡ್ಲೇಬೇಕು ಡಾಕ್ಟ್ರೆ. ದಯವಿಟ್ಟು ದಯವಿಟ್ಟು ಡಾಕ್ಟ್ರೆ. ಹಾಗಾದ್ರೆ ನಾವು ವ್ಯವಸ್ಥೆ ಮಾಡ್ತೇವೆ, ಬನ್ನಿ. ಯವ್ವ, ಅಡ್ಡಿಲ್ಲ. ಬೀದಿ ಪಾಲಂಗ್ ಮಾಡಿದ್ನಲ್ಲ ಯವ್ವ. ನೀಚೆ ಕಡೆ ಬಾ, ನೀಚೆ ಕಡೆ ಬಾ. ಯವ್ವ, ಗಂಗು. ಅಪ್ಪ, ಅಮ್ಮ, ಡಾಕ್ಟ್ರೆ ಏನ ಡಾಕ್ಟ್ರೆ ಅವ್ರಿಗೆ? ಇವ್ರು ನಿಮ್ಗೆ ನೀವ್ ಯಾಕೆ ಬಂದ ಮತ್ತೆ? ಇವರೇ ನಿಮಗೆ ಹಾರ್ಟ್ ಡೊನೇಟ್ ಮಾಡಿದ್ದು. ಅಮ್ಮ 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 ಚಿಕ್ಕ ವಯಸ್ಸಲ್ಲಿ ಕಣ್ಣು ಕೊಟ್ಟೆ, ಈಗ ಹೃದಯ ಕೊಟ್ಟು ಮತ್ತೆ ಜನ್ಮ ಕೊಟ್ಟಲ್ಲಮ್ಮ. ನಿನಗೋಸ್ಕರ ಪ್ರಾಣನೇ ತೆಗೆದಲ್ಲಮ್ಮ. ನಿನ್ನಲ್ಲಿ ನಾನು ಅರ್ಥ ಮಾಡ್ಕೊಳ್ದೆ ಹೋಗ್ಬಿಟ್ಟಲ್ಲಮ್ಮ. ಅಮ್ಮ, ಅಯ್ಯೋ ದೇವ್ರೇ, ನನ್ನಿಂದ ಎಂತ ಪಾಪ ಮಾಡಿಸ್ಬಿಟ್ಟಿದ್ದೇವ್ರೇ. ಅಮ್ಮ ಹೇಳಮ್ಮ, ಒಂದ್ಸಲ ಕಾಣ್ಬಿಟ್ಟು ನೋಡಮ್ಮ. ತಮ್ಮ ಮರಳಿ ಬರುವಳೇನು, ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ಅಲ್ಲೋ ಈಗ ಕಾಲು ಮುಗ್ಯಾಕ ಬಂದ್ಯಲ್ಲೋ, ಹೆತ್ತ ತಾಯಿನ ತುಚ್ಚವಾಗ ನೋಡಿ ಈಗ ಕಾಲು ಮುಗ್ಯಾಕ ಬಂದ್ಯಲ್ಲೋ, ಈಗ ಯಾಕೆ ಬರಕ್ ಹೋದಿ? ಯಪ್ಪ, ನಾ ಎಲ್ಲರ ಜೀವನ ಮಾಡ್ತೇನೋ, ನನ್ನ ಕಾಲು ಮಾತ್ರ ಮುಗ್ಯಾಕ ಹೋಗ್ಬೇಡ. ನಂದು ತಪ್ಪಾಗೈತಪ್ಪ, ನನಗೆ ಕ್ಷಮಿಸ್ಬಿಡಪ್ಪ. ನನ್ನ ತಪ್ಪಿನಾರು ಆಗಿದೆಯಪ್ಪ. ಈಗ ನನಗೆ ಅಮ್ಮನೂ ಹೋಲಪ್ಪ, ಈಗ ನಿನ್ ಬಿಟ್ರಿ ಯಾರಪ್ಪ ನನಗೆ ಗತಿ? ಅಪ್ಪ ಕ್ಷಮಿಸ್ಬಿಡಪ್ಪ, ನೀನ್ ಅಂಗಾಲ ಹಿಡ್ದು ಕೇಳ್ಕೊಂತೇನಪ್ಪ. ಅಲ್ಲೋ ಜೀವಂತಿದ್ದಾಗದ ಸರಿ ನೋಡ್ದೆ ಇದ್ದವ ನೀನು, ಈಗ ನೋಡ್ತೀಯೇನು? ಅಪ್ಪ ಹಿಂಗ ಅನ್ಬೇಡಪ್ಪ. ಅಪ್ಪ ನನಗೆ ಯಾರು ಈಗ ಇಲ್ಲಪ್ಪ, ಅಮ್ಮನೂ ನನ್ ಬಿಟ್ಟು ಹೋಗ್ಬಿಟ್ಲಪ್ಪ. ನನ್ನಿಂದ ದೊಡ್ಡ ತಪ್ಪಾಗಿದೆಪ್ಪ, ನನಗೆ ಕ್ಷಮಿಸ್ಬಿಡಪ್ಪ, ನನಗೆ ಕ್ಷಮಿಸ್ಬಿಡಪ್ಪ. ಮಾವ, ಆಗಿದ್ದದ್ದು ಆಯ್ತು, ಈಗ ನಮ್ಮ ಜೊತೆ ಆದ್ರೂ ಬಂದ್ಬಿಡಿ ಮಾವ.
ಅತ್ತೆನಂತೂ ಕಳ್ಕೊಂಡ್ವಿ, ನಿಮ್ಮನ್ನಾದ್ರೂ ಸುಖವಾಗಿ ನೋಡ್ಕೊಳ್ತೀವಿ ಮಾವ. ಬಂದ್ಬಿಡಿ ಮಾವ, ನಮ್ಮ ಜೊತೆನೇ ಇದ್ಬಿಡಿ ಮಾವ. ನನ್ನ ಮುಖ ನೋಡಿ ಆದ್ರೂ ಬನ್ನಿ ಮಾವ. ಅಪ್ಪ, ಒಂದ್ಸತ ಮನಸ್ಸನ್ನ ಬದಲಾಯಿಸಿ ಅಪ್ಪ. ಈ ಸಲ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೇನಪ್ಪ. ನನ್ನ ತಪ್ಪು ಆಗಿಬಿಟ್ಟಿದೆ ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಪ್ಪ. ಕ್ಷಮೆಗೆ ಇನ್ನೊಂದು ಇದು ಅಲ್ಲಲ್ಲಪ್ಪ. ಅಪ್ಪ ಯವ್ವ, ನೀ ಹೇಳ್ದೆ ಅಂತೇಳಿ ನಾ ಬರಾತೀನಿ. ಈ ನನ್ನ ಮಗನ ಮ್ಯಾಗ ನನಗೆ ವಿಶ್ವಾಸ ಇಲ್ಲ ನೋಡ. ಈಗ ನಿನ್ನ ಒಂದು ಮಾತು ನೋಡ, ನಿನಗೆ ನೋಡಿ ನನಗೆ ನೀ ಸಾಕ್ತಿ ಅನ್ನೋ ಭರವಸೆ ಹುಟ್ಟೈತ. ಈ ನನ್ನ ಮಗ ಅದಾನಲ್ಲ, ನನ್ನ ಮಗನ ಮ್ಯಾಗ ಅವು ಎಷ್ಟ ಕಾಲು ಬೀಳಿ, ಆದ್ರೆ ಇನ್ನು ಮ್ಯಾಗ ಮಾತ್ರ ನಂಬಿಕೆ ಇಡಂಗಿಲ್ಲ. ನಾನು ನನ್ನ ಹೆಂಡ್ತಿ ಮಾತು ಕೇಳ್ತಿದ್ರೆ ಇವನನ್ನು ಈ ಜಾಗದಲ್ಲಿ ನೋಡಿ ಕಾಲು ಮುಗಿಯೋ ಪರಿಸ್ಥಿತಿಗೆ ನೋಡ್ತಿರ್ಲಿಲ್ಲಾಗಿದ್ದೆ ನಾನು. ನಡಿ ಬಾಪ. ಅಪ್ಪ ಬನ್ನಿ ಮಾವ. ನಿಧಾನಪ್ಪ. ಬಾಪ ಬಾಪ, ಕುತ್ಕೊಳ್ಳಪ್ಪ. ನೋಡಿದ್ರಲ್ರಿ, ಈ ಕತಿ ಒಳಗ ತಂದೆ ತಾಯಿಗೆ ಭಾಳ ವರ್ಷಕ್ಕೆ ಮಗ ಹುಟ್ಟ್ಯಾನಂತೇಳಿ ಭಾಳ ಪ್ರೀತಿಯಿಂದ ಸಾಕ್ತಾರ. ತಾಯಿ ಮಗಗೋಸ್ಕರ ತನ್ನ ಕಣ್ಣನ್ನ ಕಳ್ಕೊಂತಾಳ. ತಂದೆ ಸಾಲ ಸೂಲ ಮಾಡಿ ಮಗಗ ಶಾಲೆ ಕಲಿಸ್ತಾನ. ಕೊನೆಗೆ ಮಗಗಾಗಿ ತಾಯಿ ತನ್ನ ಹೃದಯನ ದಾನ ಮಾಡ್ತಾಳ. ಆದರೂ ಮಗಗ ಇದ್ಯಾವುದು ಅರಿವ ಇರಂಗಿಲ್ಲ. ಲಾಸ್ಟಿಗೆ ಅವ್ನು ಗೊತ್ತಾಕೈತಿ ತಂದೆ ತಾಯಿ ಹೊರತು ಬೇರೆ ಯಾರೂ ಅಲ್ಲ ಅಂತ. ಅವಾಗ ಅವನಂತೂ ಚೆನ್ನಾಗಿ ನೋಡ್ಕೊಂಡಿಲ್ಲ, ಅಪ್ಪನರ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತೇಳಿ ಅಪ್ಪನ ಕರ್ಕೊಂಡು ಮನೆಗೆ ಹೋಗಿ 3 ಕೂಡಿ ಸುಖ ಸಂಸಾರವನ್ನು ಮಾಡ್ತಾರೆ. ಈ ನಾಟಕದಿಂದ ನಮಗೇನು ತಿಳಿತೈತಂದ್ರೆ, ತಂದೆ ತಾಯಿನ ಆಸ್ತಿ ಬೇರೆ ಯಾವ ಆಸ್ತಿ, ಮನೆ ಆಸ್ತಿ ಐಶ್ವರ್ಯ ಬೇರೆ ಎಲ್ಲನೂ ಸಂಪಾದನೆ ಮಾಡ್ಬೋದು. ಆದರೆ ತಂದೆ ತಾಯಿ ಪ್ರೀತಿ ವಾತ್ಸಲ್ಯನ ಯಾರಿಂದಲೂ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಭೂಮಿ ಮೇಲೆ ಉಚಿತವಾಗಿ ಸಿಗೋದಂದರೆ ಅದು ತಂದೆ ತಾಯಿ ಪ್ರೀತಿ ವಾತ್ಸಲ್ಯ ಮಾತ್ರ ಅಂತಲೇ ಹೇಳ್ಬೋದು.